Welcome back to Naveen Raj Science channel. Many more people observed our dengue video and requested to share same information in Kannada. Sir, ತಮಗೂ ಹಾರ್ದಿಕ ವಿನಂತಿ, ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಮ್ಮ ವಾತಾವರಣದಲ್ಲಿ ಇರುವಂತಹ ಹಲವಾರು ಸಾಂಕ್ರಾಮಿಕ ರೋಗಗಳಲ್ಲಿ ಡೆಂಗ್ಯೂ ಒಂದಾಗಿದೆ. ಈ ಡೆಂಗ್ಯೂ ರೋಗದ ಬಗ್ಗೆ ವಿಶೇಷವಾಗಿ ಹೇಗೆ ಹರಡುತ್ತದೆ ಅದರ ಬಗ್ಗೆ ಮಾಹಿತಿ ನಮ್ಮ ಜನರಿಗೆ ಕೊಟ್ಟದಾದ್ರೆ ಬಹಳ ಸಹಾಯವಾಗುತ್ತದೆ ಸರ್. ಥ್ಯಾಂಕ್ ಯು ಸರ್. ಡೆಂಗ್ಯೂ ವಿಡಿಯೋ ಲಾಸ್ಟ್ ಟೈಮ್ ಮಾಡಿ ಹಾಕಿದ್ವಿ ನಾವೊಂದು. ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತೋದ್ರಿಂದ ಸಾಕಷ್ಟು ಜನ ಅದನ್ನ ನೋಡಿ ಡೆಂಗ್ಯೂ ಬಗ್ಗೆ ಕಲ್ತರು. ಬಟ್ ಕೆಲವೊಂದು ಜನ ಕಮೆಂಟ್ಸ್ಗಳಾಗಿರ್ಬೋದು ಅಥವಾ ಪರ್ಸನಲ್ ಮೆಸೇಜಸ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಡೆಂಗ್ಯೂ ವಿಡಿಯೋನ ಕನ್ನಡದಲ್ಲಿ ಕೂಡ ಮಾಡಿ ಹಾಕ್ಬೇಕು ಅಂತ ಹೇಳಿ. ಸೊ ಅದು ತುಂಬಾ ಸ್ವಲ್ಪ ಈಗ ಜಾಸ್ತಿ ಆಗ್ತಾ ಇರೋದು ಕರ್ನಾಟಕದಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಲಿಕ್ಕೆ ಅಂತ ಹೇಳಿ ನಾವು ಕನ್ನಡದಲ್ಲಿ ಕೂಡ ಅದನ್ನ ಮಾಹಿತಿ ತಿಳಿಸ್ಕೊಳ್ತಾ ಇದೀವಿ ಈ ವಿಡಿಯೋದಲ್ಲಿ. ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಸೊ ಲೆಟ್ಸ್ ಸ್ಟಾರ್ಟ್ ಡೆಂಗ್ಯೂ. ದಟ್ ಈಸ್ ಆಕ್ಚುಲಿ ಡೆಂಗಿ ಅಂತ ಹೇಳ್ಬೇಕಂತ ಹೇಳ್ತಾರೆ. ಸೊ ಡೆಂಗಿ ಅಂತ ಡೆಂಗಿ ಅಂತೀವಿ. ಸೊ ವಿ ಪ್ರೊನೌನ್ಸ್ ಡೆಂಗು ಇನ್ ಅವರ್ ಬಿಫೋರ್ ವಿಡಿಯೋ. ಸೊ ಅದು ಡೆಂಗು ಅಂತ ಅಲ್ಲ, ಡೆಂಗಿ ಅಂತ ಹೇಳ್ತಾರೆ ಅಂತ ಹೇಳಿ. ಸೊ ನಾವು ಡೆಂಗಿ ಅಂತಾನೆ ಪ್ರೊನೌನ್ಸಿಯೇಷನ್ ಮಾಡೋಣ. ಓಕೆ ಸರ್. ಫಸ್ಟ್ ಆಫ್ ಆಲ್ ಡೆಂಗಿ ರೋಗ ಅಂದ್ರೆ ಏನು, ಎದರಿಂದ ಬರುತ್ತೆ? ಸೊ ಪ್ರತಿಯೊಂದನ್ನ ಪಾಯಿಂಟ್ಸ್ ಪ್ರಕಾರ ಕಲಿತಾ ಹೋಗೋಣ. ಫಸ್ಟ್ ಆಫ್ ಆಲ್ ಡೆಂಗಿ ಜ್ವರ ಅಂದ್ರೆ ಇದೊಂದು ವೈರಸ್ ಇಂದ ಬರುವಂಥದ್ದು. ಸೊ ವೈರಸ್ ಹೆಸರು ಡೆಂಗಿ ವೈರಸ್. ಸೊ ಈ ವೈರಸ್ ಮುಖ್ಯವಾಗಿ ಸ್ಪ್ರೆಡ್ ಆಗೋದು ಒಂದು ಸೊಳ್ಳೆ ಕಡಿತದಿಂದ. ಸೊ ಯಾವಾಗ ಒಂದು ಸೊಳ್ಳೆ ಕಚ್ಚುತ್ತೆ ನಿಮ್ಮನ್ನ, ಆ ಸೊಳ್ಳೆ ಆ ವೈರಸ್ ಅನ್ನ ದೇಹದಲ್ಲಿ ಇರುತ್ತೆ, ಅದು ನಿಮ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅದರಿಂದ ಡೆಂಗ್ಯೂ ಫೀವರ್ ಅಂತ ಕರಿತೀವಿ, ಡೆಂಗಿ ಜ್ವರ ಅಂತ. ಅದೇನು ವಿಶೇಷವಾದ ಸೊಳ್ಳೆಗಳು ಸರ್ ಅದು? ಹೌದು, ಅದು ಯೂಶುವಲಿ ನೋಡಿ ಒಂದು ಸ್ಪೆಷಲ್ ಪೀಸ್ ವಿಶೇಷವಾಗಿ ತಳಿ ಇರ್ತದೆ, ಎರಡು ತಳಿ ಇರ್ತದೆ ಅದರಲ್ಲಿ. ಒಂದು ಎಡಿಸ್ ಈಜಿಪ್ಟಿ ಅಂತ ಒಂದು ತಳಿ ಇರುತ್ತೆ, ಅದು ಕೂಡ ಡೆಂಗಿ ಜ್ವರನ ಸ್ಪ್ರೆಡ್ ಮಾಡುತ್ತೆ. ಇನ್ನೊಂದು ಎಡಿಸ್ ಅಲ್ಬೋಪಿಕ್ಟಸ್ ಅಂತ ಒಂದು ಸ್ಪೀಶೀಸ್ ಇದೆ, ಸೊ ತಳಿ ಅದು. ಅವು ಎರಡು ತಳಿ ಮುಖ್ಯವಾಗಿ ಏನ್ ಮಾಡ್ತೇವೆ, ಡೆಂಗು ವೈರಸ್ ಅನ್ನ ಸ್ಪ್ರೆಡ್ ಮಾಡ್ತವೆ. ಸೊ ಆ ಸೊಳ್ಳೆಗಳು ಕೂಡ ಮುಖ್ಯವಾಗಿ ನಿಮ್ಗೆ ಕಾಣಲಿಕ್ಕೆ ನಾರ್ಮಲ್ ಸೊಳ್ಳೆ ತರ ಇರೋದಿಲ್ಲ. ಸೊ ನೀವು ನೋಡಿದ್ರೆ ನಾರ್ಮಲ್ ಸೊಳ್ಳೆಗಳಿಗೂ ಕೂಡ ಡೆಂಗು ಸೊಳ್ಳೆಗಳಿಗೂ ಸ್ವಲ್ಪ ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದನ್ನ ಕಲಿಬೇಕು. ಅದನ್ನ ಮುಂದೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಬರುತ್ತೆ. ಸೊ ಡೆಂಗ್ಯೂ ಜ್ವರ ಅಂದ್ರೆ ಮುಖ್ಯವಾಗಿ ಒಂದು ಸೊಳ್ಳೆಗಳಿಂದ ಹರಡುವಂತ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದು ಬಂದಾಗ ಜನಗಳು ಒಂದು ಮಿಸ್ಟೇಕ್ ಆಗುತ್ತೆ. ಏನಂತಂದ್ರೆ ನಾರ್ಮಲ್ ಜ್ವರ ಇದೆ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಸಾಕಷ್ಟು ಜನ. ಸೊ ನಾರ್ಮಲ್ ಜ್ವರಕ್ಕೂ ಮತ್ತು ಡೆಂಗು ಜ್ವರಕ್ಕೂ ಮುಖ್ಯವಾಗಿ ಏನಾದ್ರು ವ್ಯತ್ಯಾಸ ಇದೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾರ್ಮಲ್ ಜ್ವರ ಬಂದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ದೇಹದಲ್ಲಿ ಜ್ವರ ಬರುತ್ತೆ, ಆಮೇಲೆ ಸ್ವಲ್ಪ ನೆಗಡಿ ಕೂಡ ಇರುತ್ತೆ, ಆಮೇಲೆ ಮೈಕೈ ನೋವು ಕೂಡ ಇರುತ್ತೆ. ಅದನ್ನ ನೀವು ನೆಗ್ಲೆಕ್ಟ್ ಮಾಡ್ಬಿಡ್ತೀರ. ಅಂದ್ರೆ ಡೆಂಗು ಲಕ್ಷಣಗಳು ಕೂಡ ಕೆಲವೊಂದು ಸೇಮ್ ಆಗಿರುತ್ತೆ. ನಾನು ತಿಳಿಸ್ಕೊಡ್ತೀನಿ. ಡೆಂಗು ಲಕ್ಷಣಗಳು ಏನಂತಂದ್ರೆ ಮುಖ್ಯವಾಗಿ ಇದ್ರಲ್ಲಿ ಕೂಡ ಜ್ವರ ಇರುತ್ತೆ, ಮೈಕೈ ನೋವು ಇರುತ್ತೆ, ಮತ್ತು ಕಣ್ಣಿನ ಹಿಂಭಾಗದಲ್ಲಿ, ಕಣ್ಣಿನ ಹಿಂಭಾಗದಲ್ಲಿ ಸ್ವಲ್ಪ ನೋವು ಇರುತ್ತೆ. ಕಣ್ಣು ಸ್ವಲ್ಪ ಹಿಂಭಾಗದಲ್ಲಿ ಕಣ್ಣುಗಳ ಕೆಂಪು ಕೂಡ ಆಗ್ಬೋದು ಕೆಲವು ಕಂಡೀಷನ್ ಅಲ್ಲಿ. ಆದ್ರೆ ಕಣ್ಣಿನ ಹಿಂಭಾಗದಲ್ಲಿ ನೋವು ಇರುತ್ತೆ, ತಲೆ ಸ್ವಲ್ಪ ಬಾಯಿ ಹಚ್ಚಿ ತಲೆ ನೋವು ಆಗ್ತಾ ಇರುತ್ತೆ, ದೇಹ ತುಂಬಾ ಕಂಪ್ಲೀಟ್ ಆಗಿ ಅದು ಬಿಗದಂಗಾಗಿ ನೋವು ಆಗ್ತಾ ಇರುತ್ತೆ. ಆಮೇಲೆ ಮೈ ಮೇಲೆ ಸ್ವಲ್ಪ ಕೆಂಪು ದದ್ದುಗಳು ಬರ್ತವೆ, ರ್ಯಾಶ್ ಅಂತ ಹೇಳಿ, ಸ್ಕಿನ್ ರ್ಯಾಶ್ ಅಂತ ಹೇಳಿ. ಮೈ ಮೇಲೆ ಕೆಂಪು ಸ್ವಲ್ಪ ರ್ಯಾಶ್ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿ ಕಾಣಿಸ್ಕೊಂಡಾಗ ನೀವು ತಪ್ಪದೇ ಡಾಕ್ಟರ್ ಕಡೆ ಹೋಗಿ ಅದನ್ನ ಚೆಕ್ ಮಾಡ್ಕೋಬಹುದು. ಇದು ಡೆಂಗು ಜ್ವರನೋ ಅಥವಾ ನಾರ್ಮಲ್ ಜ್ವರನೋ ಅಂತೀವಿ. ನಾರ್ಮಲ್ ಜ್ವರ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ಮನೆಯಲ್ಲಿ ಕೆಲವರು ಪ್ಯಾರಾಸಿಟಮಲ್ ಗುಳಿಗೆ ತಗೊಂಡು ಹವ್ಯಾಸ ಇರುತ್ತೆ, ಪ್ಯಾರಾಸಿಟಮಲ್ ಗುಳಿಗೆ ತಗೊಂಡು ನೋಡ್ತಾರೆ 3 ದಿನ ತಗೋತಾರೆ, 4 ದಿನ ತಗೋತಾರೆ. ಸೊ ಆಲ್ರೆಡಿ ಡೆಂಗು ಅದು ಸಿವಿಯರಿಟಿ ಹೋಗ್ಬಿಟ್ಟಿರುತ್ತೆ. ಸೊ ಆದ ಕಾರಣ ಈ ಮಳೆಗಾಲದಲ್ಲಿ ವಿಶೇಷವಾಗಿ ಡೆಂಗು ಜ್ವರ ಬರೋದ್ರಿಂದ ಸೊ ನೀವು ಯಾವಾಗ ಜ್ವರ ಬಂದಾಗ ಕಾಳಜಿ ವಹಿಸಬೇಕು, ಡಾಕ್ಟರ್ ಕಡೆ ಹೋಗಿ ಟೆಸ್ಟ್ ಮಾಡ್ಕೋಬೇಕು, ಡೆಂಗು ಜ್ವರನ ಅಥವಾ ನಾರ್ಮಲ್ ಜ್ವರನ ಅಂತ ಹೇಳಿ. ನಾವು ಔಷಧಿಗಳನ್ನು ನಾವೇ ತಗೋಬಾರ್ದು, ನಾವು ಔಷಧಿಗಳನ್ನು ತಗೋಬಾರ್ದು. ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡ್ಕೊಂಡು ಡೆಂಗು ಜ್ವರ ಅಲ್ಲ ಅಂತ ಕನ್ಫರ್ಮ್ ಆದಾಗ ಯಾವ ಕಾರಣಕ್ಕಾಗಿ ಜ್ವರ ಬಂದಿದೆ ಡಾಕ್ಟರ್ ಹೇಳ್ತಾರೆ. ಸೊ ಆ ಕಾರಣಕ್ಕೆ ಮೆಡಿಸಿನ್ ಕೊಡ್ತಾರೆ. ಇದು ಲಕ್ಷಣಗಳಾಯ್ತು. ಸೊ ಮುಖ್ಯವಾಗಿ ಈಗ ಯಾವ ರೀತಿ ಅದನ್ನ ನಾವು ಕಂಡುಹಿಡಿಬೇಕು ಅಂತಂದ್ರೆ, ನೀವು ಬೇರೆ ಯಾವ್ದು ಮನೆಯಲ್ಲಿ ಕಂಡುಹಿಡಿಲಿಕ್ಕೆ ಬರೋದಿಲ್ಲ. ಲಕ್ಷಣಗಳ ಆಧಾರದ ಮೇಲೆ ಗೆಸ್ ಮಾಡಬಹುದು ಡೆಂಗು ಆಗಿರಬಹುದು ಅಂತೀವಿ. ಬಟ್ ಕನ್ಫರ್ಮ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಬ್ಲಡ್ ಟೆಸ್ಟ್ ಸ್ಯಾಂಪಲ್ ಅನ್ನು ಕೊಡ್ಬೇಕಾಗುತ್ತೆ. ಸೊ ಲ್ಯಾಬ್ರೇಟರಿಗೆ ಹೋಗ್ಬೇಕು. ಸೊ ಲ್ಯಾಬ್ಗೆ ಹೋಗಿ ಅಲ್ಲಿ ನರ್ಸಸ್ ಇರ್ತಾರೆ, ಅವರು ಬ್ಲಡ್ ಸ್ಯಾಂಪಲ್ ತಗೋತಾರೆ ನಿಮ್ಮ ವೇನ್ಸ್ ಇಂದ. ಸೊ ಅದನ್ನ ಟೆಸ್ಟ್ ಮಾಡ್ತಾರೆ ಲ್ಯಾಬ್ ಅಲ್ಲಿ. ಇನ್ ಕೇಸ್ ಡೆಂಗು ವೈರಸ್ ಪ್ರೆಸೆಂಟ್ ಇದ್ರೆ ಅವ್ರು ಹೇಳ್ತಾರೆ ಡೆಂಗು ಪಾಸಿಟಿವ್ ಅಂತ. ಸೊ ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಡಾಕ್ಟರ್ ಏನ್ ಹೇಳ್ತಾರೆ ಅದ್ರ ಪ್ರಕಾರ ತಗೊಂಡ್ರೆ ಗುಣ ಆಗುತ್ತೆ. ಸೊ ಇದು ಡೆಂಗುನ ಕಂಡುಹಿಡಿಯುವಂತ ರಕ್ತ ಪರೀಕ್ಷಾ. ಹೌದು, ರಕ್ತ ಪರೀಕ್ಷೆಯಿಂದಲೇ ನಾವು ಡೆಂಗುನ ಪತ್ತೆ ಹಚ್ಚಬಹುದು ಹೊರತು ಹೊರಗಡೆಯಿಂದ ನಾವು ಲಕ್ಷಣಗಳು ನೋಡ್ಬಿಟ್ಟು ಇವರಿಗೆ ಡೆಂಗು ಆಗಿದೆ ಅಂತ ಊಹಿಸಬಹುದು ಹೊರತು ಸೊ ಡೆಂಗು ಆಗಿದೆ ಅಂತ 100% ಹೇಳಲಿಕ್ಕೆ ಬರೋದಿಲ್ಲ. ಸೊ ಲ್ಯಾಬ್ ಟೆಸ್ಟ್ ಇಂದಲೇ ಕನ್ಫರ್ಮ್ ಮಾಡಬೇಕಾಗುತ್ತೆ. ಇದು ಡೆಂಗುನ ಯಾವ ರೀತಿ ನಾವು ಕಂಡುಹಿಡಿಬೇಕಂತ ಆಯ್ತು, ಲಕ್ಷಣಗಳು ತಿಳ್ಕೊಂಡ್ವಿ. ನೆಕ್ಸ್ಟ್ ನಾವು ಹೋಗೋಣ ಟ್ರೀಟ್ಮೆಂಟ್ ವಿಷಯಕ್ಕೆ. ಸೊ ಟ್ರೀಟ್ಮೆಂಟ್ ವಿಷಯಕ್ಕೆ ಬಂದಾಗ ಡೆಂಗುಗೆ ನಿಖರವಾದ ಟ್ರೀಟ್ಮೆಂಟ್ ಇನ್ನೂ ಕೂಡ ಯಾವ ಡಾಕ್ಟರ್ ಕೂಡ ನಿಮ್ಗೆ ಕೊಡೋದಿಲ್ಲ. ಡೆಂಗು ಜ್ವರ ಬಂದಿದೆ ಅದಕ್ಕೆ ಇದೇ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ. ಸೊ ಇದರಲ್ಲಿ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸಿಂಟಮ್ಯಾಟಿಕ್ ಅಂದ್ರೆ ನಿಮ್ಗೆ ಏನ್ ಲಕ್ಷಣಗಳು ಬಂದಿದ್ದಾವೆ ದೇಹದಲ್ಲಿ, ಸೊ ಸದ್ಯಕ್ಕೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಡೆಂಗು ಆದಾಗ ನಿಮ್ಗೆ ಜ್ವರ ಇರುತ್ತೆ, ಸೊ ಅದಕ್ಕೆ ಜ್ವರ ಕಡಿಮೆ ಆಗುವಂತ ಮೆಡಿಸಿನ್ ಕೊಡ್ತಾರೆ. ಆಮೇಲೆ ಮೈಕೈ ನೋವು ಇರುತ್ತೆ, ಅದಕ್ಕೆ ಪೇನ್ ಕಿಲ್ಲರ್ಸ್ ನಿಮ್ಗೆ ಕೊಡ್ತಾರೆ, ಮೈಕೈ ನೋವು ಕಡಿಮೆ ಆಗಬೇಕು. ಅದೇ ರೀತಿ ದೇಹದಲ್ಲಿ ಏನ್ ನಿಮ್ಗೆ ಲಕ್ಷಣ ಕಾಣಿಸ್ತವೆ, ಸೊ ಅದರ ಆಧಾರದ ಮೇಲೆ ನಿಮ್ಗೆ ಟ್ರೀಟ್ಮೆಂಟ್ ಸಿಗುತ್ತೆ ಹೊರತು ಎಕ್ಸಾಕ್ಟ್ಲಿ ಡೆಂಗುಗೆ ನಮ್ಗೆ ಟ್ರೀಟ್ಮೆಂಟ್ ಕೊಡಿ ಅಂತಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಸೊ ಇನ್ನೂವರೆಗೂ ಅದಕ್ಕೆ ಔಷಧಿ ಬಂದಿಲ್ಲ. ಸೊ ಮುಂದಿನ ದಿನ ಮಾತ್ರ ಬರಬಹುದು. ಇದು ಟ್ರೀಟ್ಮೆಂಟ್ ಆಯ್ತು. ಸೊ ನೆಕ್ಸ್ಟ್ ನಾವು ಡೆಂಗು ಜ್ವರದ ಬಗ್ಗೆ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡ್ಬೇಕು ಡೆಂಗು ಜ್ವರ ಬಂದಾಗ ಅಂತ ನೋಡೋಣ. ಸರ್, ಪ್ರತಿಯೊಬ್ಬರ ಜೀವನದಲ್ಲಿ ಈ ಜೀವ ಬಹಳ ಮುಖ್ಯವಾಗಿರ್ತದೆ. ಈ ಡೆಂಗ್ಯೂ ರೋಗಾನೇ ಬರಬಾರ್ದಂತಂದ್ರೆ
ಏನಾದ್ರೂ ಕಡಿಮೆ ಮಾಡ್ಬೋದಾ ಸರ್? ಡೆಂಗು ರೋಗ ಬರಬಾರ್ದು ಅಂತೇಳಿ ನಾವು ಕೆಲವೊಂದು ಕಾಳಜಿಗಳನ್ನ ಮಾಡ್ಕೊಳ್ಬಹುದು. ಸೊ ವಿಶೇಷವಾಗಿ ಡೆಂಗು ಜ್ವರ ಅಂದ್ರೆ ಏನಂತ ನೀವು ತಿಳ್ಕೊಂಡ್ರಿ. ಡೆಂಗು ಜ್ವರ ಬರಬಾರ್ದು ಅಂತಂದ್ರೆ ಮುಖ್ಯವಾಗಿ ನೀವು ಶುದ್ಧವಾದ ನಿಂತ ನೀರಲ್ಲಿ ಡೆಂಗು ಸೊಳ್ಳೆಗಳು ಕೊಡ್ತಾರೆ. ಸೊ ನೀರನ್ನ ನಿಲ್ಬಾರ್ದಂಗೆ ನೋಡ್ಕೋಬೇಕು. ವಿಶೇಷವಾಗಿ ನಿಮ್ಮ ಮನೆ ಅಂಗಳದಲ್ಲಿ ನೀರ್ ನಿಲ್ಬಾರ್ದು, ನೀರ್ ಬಿದ್ರೆ ಹರಿದು ಹೋಗ್ಬೇಕು, ಆ ರೀತಿ ನೋಡ್ಕೋಬೇಕು. ಏನಾದ್ರೂ ಬೇಡವಾದ ವಸ್ತುಗಳಿದ್ರೆ ಬಾಟಲ್ ಆಗಿರ್ಬೋದು, ಎಣ್ಣೆ ಕುಡಿದು ಆಗಿರ್ಬೋದು, ಟೈರ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಇದನ್ನೆಲ್ಲ ಗಲೀಜನ್ನ ತೆಗೆದು ಕ್ಲೀನ್ ಮಾಡ್ಬೇಕು. ಇದು ಮನೆ ಹೊರಗಡೆ. ಮನೆ ಒಳಗಡೆ ಏನಂತಂದ್ರೆ ನೀವು ನೀರನ್ನ ಶೇಖರಣೆ ಮಾಡಿರ್ತಾ ಇದ್ರೆ ಕುಡ್ಲಿಕ್ಕೆ ಅಂತ ಹೇಳಿ ಕೊಡದಲ್ಲಿ ಆಗಿರ್ಬೋದು, ಟ್ಯಾಂಕ್ ಅಲ್ಲಿ ಆಗಿರ್ಬೋದು, ಮನೆ ಒಳಗಡೆ ಅಡಿಗೆ ಮಾಡಕ್ಕೆ ನೀರ್ ಕುಡಿಯಕ್ಕಂತ ಸ್ಟೋರ್ ಮಾಡ್ತಿರ್ತೀರ. ಸೊ ಆ ಕೊಡಗಳನ್ನ ಆಗಿರ್ಬೋದು, ಟ್ಯಾಂಕ್ ಆಗಿರ್ಬೋದು, ಅದನ್ನ ಮುಚ್ಚಿಡಬೇಕು. ಅದನ್ನ ಬಾಯಿ ಮುಚ್ಚಿಡಬೇಕು ಒಂದು ಪ್ಲೇಟ್ ಇಂದ. ಅದನ್ನ ಓಪನ್ ಇಡಬಾರ್ದು. ಆಮೇಲೆ ಒಂದು ವಾರ ಆದ್ಮೇಲೆ ಅದನ್ನ ನೀರನ್ನ ನೀವು ಮತ್ತೆ ಗಾರ್ಡನ್ ಅಲ್ಲೆಲ್ಲ ಹಾಕ್ಬಿಟ್ಟು ಹೊಸ ಫ್ರೆಶ್ ನೀರನ್ನ ನೀವು ತುಂಬಿಟ್ಕೋಬೇಕು. ಒಂದು ವಾರಕ್ಕಿಂತ ಜಾಸ್ತಿ ಅದನ್ನ ಹಾಗೆ ಬಿಡಬಾರ್ದು. ಯಾಕಂದ್ರೆ ಡೆಂಗು ಸೊಳ್ಳೆ ಹುಟ್ಟೋದು ಶುದ್ಧವಾದ ನಿಂತ ನೀರೆಲ್ಲ. ಅದು ಒಂದು ವಾರ ಆಯ್ತಂದ್ರೆ ಅದರಲ್ಲಿ ಬೆಳ್ಳಿಗೆ ಸ್ಟಾರ್ಟ್ ಆಗ್ತವೆ. ಒಂದು ಎರಡನೇದು ಹಗಲಿಗೆ ಕಳೆಯೋ ಕಾರಣಕ್ಕಾಗಿ ಹಗಲ ಹೊತ್ತಲ್ಲಿ ಕೂಡ ನೀವು ಮಲ್ಕೋಬೇಕಾದ್ರೆ ಸೊಳ್ಳೆ ಪರ್ದನ ಯೂಸ್ ಮಾಡ್ಕೋಬೇಕು. ವಿಶೇಷವಾಗಿ ಹಗಲ ಹೊತ್ತಲ್ಲಿ. ರಾತ್ರಿ ಹೊತ್ತಂತೂ ನೀವು ಕಟ್ಕೊಳ್ಳೇಬೇಕು. ಹಗಲ ಹೊತ್ತಲ್ಲಿ ಕೂಡ ನೀವು ನೆನ್ಪಿಟ್ಕೊಳ್ಳಿ, ಉದ್ದವಾದ ಬಟ್ಟೆಗಳನ್ನ ಹಾಕೊಳ್ಳಿ. ಶರ್ಟ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಮೈ ಮುಚ್ಚುವಂತವು ಸೊಳ್ಳೆಗಳು ಕಡಿಬಾರ್ದು, ಜಾಗ ಸಿಗಬಾರ್ದು. ಉದ್ದವಾದ ಫುಲ್ ಸ್ಲೀವ್ಸ್ ಬಟ್ಟೆಗಳನ್ನ ಹಾಕೊಳ್ಳಿ. ಸಾಕ್ಸ್ ಹಾಕೋಬಹುದು, ಶೂಸ್ ಹಾಕೋಬಹುದು. ಇವನ್ನೆಲ್ಲ ನೀವು ಮನೆಯಲ್ಲಿ ಇರ್ಬೇಕಾದ್ರೆ, ಹಗಲಲ್ಲಿ ಓಡಾಡ್ಬೇಕಾದ್ರೆ, ಬಸ್ ಅಲ್ಲಿ, ಟ್ರೈನ್ ಅಲ್ಲಿ ಅಥವಾ ಎಲ್ಲೋ ಹೊರಗಡೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ಪ್ರಿಕಾಷನ್ ಮೆಜರ್ಸ್ ಉಪಯೋಗ ಮಾಡ್ಕೋಬಹುದು. ಸೊಳ್ಳೆಗಳು ಕಡಿಬಾರ್ದಂಗೆ ರೆಪ್ಲೆಂಟ್ಸ್ ಸಿಗ್ತವೆ. ಸೊಳ್ಳೆ ಮಸ್ಕಿಟೋ ರೆಪ್ಲೆಂಟ್ಸ್ ಅವು ಜಾಸ್ತಿ ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ. ಸೊ ಯೂಸ್ ಮಾಡಬಹುದು. ಇಷ್ಟ ಅದು ಕಡಿಮೆ ಪ್ರಮಾಣದಲ್ಲಿ ಉಪಯೋಗ. ಕಡಿಮೆ ಪ್ರಮಾಣ ಉಪಯೋಗಿಸಿ ಕೆಲವರಿಗೆ ಅದು ಆಗೋದಿಲ್ಲ ಕೂಡ, ಅಲರ್ಜಿ ಆಗುತ್ತೆ. ಆಮೇಲೆ ಮುಖ್ಯವಾಗಿ ಎಲ್ಲಿ ಡೆಂಗು ಕೇಸಸ್ ಇರ್ತವೆ, ಬಹಳ ನೆನಪಲ್ಲಿ ಹೋಗ್ಬೇಕಂತ ಅಂಶ, ಎಲ್ಲಿ ಡೆಂಗು ಕೇಸಸ್ ಇರ್ತವೆ. ಫಾರ್ ಎಕ್ಸಾಂಪಲ್, ನೀವು ಏರಿಯಾದಿಂದ ಒಂದು 2-3 ಕಿಲೋಮೀಟರ್ ಅಂತರದಲ್ಲಿ ಡೆಂಗು ಕೇಸಸ್ ಇದ್ರೆ ಆ ಏರಿಯಾಕ್ಕೆ ಹೋಗ್ಲೇಬಾರ್ದು. ಹೋದ್ರೆ ನೀವು ನಿಮ್ಗೆ ಏನಾದ್ರು ಒಂದೇ ಒಂದು ಡೆಂಗು ಸೊಳ್ಳೆ ಕಚ್ಚಿದ್ರು ಕೂಡ ನೀವು ಆ ಡೆಂಗು ಕಾಯಿಲೆನ ನಿಮ್ ಏರಿಯಾಕ್ಕೆ ತಗೊಂಡ್ಬರ್ಬೇಕು, ನಿಮ್ ಮನೆಗೆ ತಗೊಂಡ್ಬರ್ಬೇಕು. ಸೊ ಎಲ್ಲೆಲ್ಲಿ ಡೆಂಗು ಕೇಸಸ್ ಇದಾವೆ, ಪಾಸಿಟಿವ್ ಕೇಸಸ್ ಇದಾವೆ, ಆ ಏರಿಯಾದಲ್ಲಿ ಸುಮ್ಮನೆ ಹೋಗ್ಬಾರ್ದು. ಹೋದ್ರು ಕೂಡ ವಿತ್ ಪ್ರಿಕಾಷನ್ಸ್, ಏನೇನ್ ಪ್ರಿಕಾಷನ್ಸ್ ಮೆಜರ್ಸ್ ನಾನು ನಿಮ್ಗೆ ಹೇಳಿದ್ದೀನಿ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ನಾ ಹೇಳಿದೆ ಡೆಂಗು ನೀವು ನಿಮ್ ಏರಿಯಾಕ್ಕೆ ನಿಮ್ ಮನೆಗೆ ತಗೊಂಡ್ ಬಂದಂಗೆ. ಸೊ ಇವೆಲ್ಲ ಪ್ರಿಕಾಷನರಿ ಕಾಳಜಿಗಳನ್ನ ಏನಂತ ಹೇಳ್ತೀವಿ, ಫಾಲೋ ಮಾಡ್ಕೊಳ್ಳಿ. ಡೆಂಗು ಬಂದ್ರೆ ಹೆದರ್ಬೇಕಾಗಿಲ್ಲ. ಸೊ ಇದಕ್ಕೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇದೆ. ಕೇವಲ ಒಂದು 2% ಏನಿದೆ, 2% ಜನ ಏನಂದ್ರೆ ಒಂದು 2-5% ಜನ ಬಹಳ ಸೀರಿಯಸ್ ಆಗಿ ಲಕ್ಷಣಗಳು ತೋರಿಸ್ತಾರೆ. ಹೆದರುವಂತ ತೊಂದರೆ ಇಲ್ಲ, ಹೆದರುವಂತದ್ದು ಇಲ್ಲ. ಯಾಕಂದ್ರೆ ಒಂದು 80% ಜನ ಒಂದು ವಾರದಲ್ಲಿ ರಿಕವರಿ ಆಗ್ತಾರೆ. ಡಾಕ್ಟರ್ ಕೊಡುವಂತ ಟ್ರೀಟ್ಮೆಂಟ್ ಮೇಲೆ ಮತ್ ಸ್ವಲ್ಪ ಕಾಳಜಿ ಮಾಡ್ಕೊಂಡ್ರೆ ಒಂದು 80% ಜನ ಏನಿದಾರೆ ರಿಕವರಿ ಆಗ್ತಾರೆ ವಿದಿನ್ 1 ವೀಕ್. ಒಂದ್ ಕೆಲವೊಂದ್ ಜನ ಏನಿದಾರೆ ಬಹಳ ಸ್ವಲ್ಪ ಇಮ್ಯುನಿಟಿ ಲೋ ಇದ್ರೆ, ಸೊ ಅಂತವ್ರಿಗೆ ಸ್ವಲ್ಪ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ, ಹೆಚ್ಚಿನ ಕಾಳಜಿ ಬೇಕಾಗಿರುತ್ತೆ. ಸಾವು ಅಂತ ನಾವು ನೋಡಿದ್ರೆ ಕೇವಲ 1% ಅಂತ ನಾವು ಇಟ್ಕೋಬಹುದು. ಅದು ಕೂಡ ಕಾಳಜಿ ಮಾಡ್ಕೊಳ್ಳಿಲ್ಲ, ಏನಾದ್ರು ಒಂದು ಮಧ್ಯವರೆಗೆ ಆ ಡೆಂಗಿ ಜ್ವರದ ಜೊತೆಗೆ ಮತ್ತೇನಾದ್ರೂ ಒಂದು ರೋಗ ಇರುತ್ತೆ ದೇಹದಲ್ಲಿ. ಸೊ ಆ ಕಾರಣಕ್ಕಾಗಿ ಸಾವು ಕೂಡ ಆಗಬಹುದು. ಕೇವಲ 1% ಅಂತ ನಾವು ಇಟ್ಕೋಬಹುದು. ಅದ್ ಬಿಟ್ರೆ ಸರಿ ಹೆದರ್ಬೇಕಾದಂತ ಅವಶ್ಯಕತೆ ಇಲ್ಲ. ಪ್ರಿಕಾಷನ್ಸ್ ನೀವು ಫಾಲೋ ಮಾಡ್ಕೋಬೇಕು. ಸೊ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್. ಸೊ ಎಲ್ಲಾ ಮಾಹಿತಿಯನ್ನು ತಿಳ್ಕೊಂಡು ಅದನ್ನ ಫಾಲೋ ಮಾಡಿದ್ರೆ ಸಾಕು, ಯು ಆರ್ ಸೇಫ್. ಖಂಡಿತ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಅದೇ ತರ ಮುಂದಿನ ಪ್ರಶ್ನೆ, ಈ ಡೆಂಗ್ಯೂ ಸೊಳ್ಳೆಗಳು ಎಲ್ಲಿ ಹುಟ್ಟುತ್ತವೆ ಸರ್? ಓಕೆ, ನೋಡಿ, ಡೆಂಗು ಸೊಳ್ಳೆಗಳು ಮುಖ್ಯವಾಗಿ ನೀವು ತಿಳ್ಕೊಬೇಕು ಎಲ್ಲಿ ಹುಟ್ಟುತ್ತವೆ ಅಂತ ಹೇಳಿ. ಸೊ ಎಲ್ಲರಿಗೂ ಸಾಮಾನ್ಯವಾಗಿ ತಲೆಯಲ್ಲಿ ಏನಿರುತ್ತೆ ಅಂದ್ರೆ, ಸೊಳ್ಳೆಗಳು ಮುಖ್ಯವಾಗಿ ಹುಟ್ಟೋದು ಒಂದು ಗಲೀಜಾಗಿರುವಂತ ನೀರಿನಲ್ಲಿ. ಸೊ ಸೊಳ್ಳೆಗಳು ಹುಟ್ಟೋದು ಗಟ್ಟರ ಕಡೆ ಆಗಿರ್ಬೋದು, ಅಥವಾ ಎಲ್ಲಿ ಜಾಸ್ತಿ ಚರಂಡಿ ಅಂತಿರ್ತ ಅಲ್ಲಿ ಆಗಿರ್ಬೋದು, ತಿಪ್ಪೆ ಗುಂಡಿಗಳಾಗಿರ್ಬೋದು, ಎಲ್ಲಿ ಒಂದ್ ಸ್ವಲ್ಪ ಕಸ ಆ ರೀತಿ ಜಾಗದಲ್ಲಿ ಹುಟ್ಟತಾವ ಅಂತ ನೀವು ತಿಳ್ಕೊಂಡಿರ್ತೀರ. ಗಲೀಜು ನೀರಲ್ಲಿ, ಗಲೀಜು ಸ್ಥಳಗಳಲ್ಲಿ ಸೊಳ್ಳೆಗಳು ಹುಟ್ಟತಾವೆ ಅಂತ ಹೇಳಿ ಹುಟ್ಟಬಹುದು. ಬಟ್ ಡೆಂಗು ಸೊಳ್ಳೆಗಳು ನೋಡಿದ್ರೆ ಮುಖ್ಯವಾಗಿ ಅದು ಸ್ವಚ್ಛವಾದ ನಿಂತ ನೀರಲ್ಲಿ ಹುಟ್ಟುತ್ತವೆ. ಸ್ವಚ್ಛವಾದ ನೀರು, ಸ್ವಚ್ಛವಾದ ನಿಂತ ನೀರಲ್ಲ, ಅದು ಕೂಡ ಹರಿಯ ನೀರಲ್ಲ. ಸ್ವಚ್ಛವಾದ ನಿಂತ ನೀರಲ್ಲಿ ಡೆಂಗು ಸೊಳ್ಳೆಗಳು ಹುಟ್ಟುತ್ತವೆ. ಅದು ಎಲ್ಲೆಲ್ಲಿ ಅಂತ ನಾನು ನಿಮ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತೀನಿ. ನೀವು ಅದನ್ನ ಅವಾಯ್ಡ್ ಮಾಡ್ಬೇಕು ಮನೆಯಲ್ಲಿ. ಮುಖ್ಯವಾಗಿ ನೋಡೋದಾದ್ರೆ ಡೆಂಗು ಸೊಳ್ಳೆಗಳು ನಿಂತವಾದ ನೀರಿನಲ್ಲಿ ಹುಟ್ಟುತ್ತವೆ ಅಂದ್ರೆ ಅದು ನಿಮ್ಮ ಮೇಲ್ಗಡೆ ಸಿಂಟೆಕ್ಸ್ ಟ್ಯಾಂಕ್ ಆಗಿರ್ಬೋದು, ಸಿಂಟೆಕ್ಸ್ ಅಲ್ಲಿ ಡೆಂಗು ಸೊಳ್ಳೆಗಳು ಹುಟ್ಟಬಹುದು. ಅವು ಕೂಡ ಸ್ವಚ್ಛವಾಗಿರ್ತವೆ, ನಿಂತಿರ್ತವೆ. ನೀವು ಒಂದು ವಾರದಿಂದ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ನೀರು. ಓಕೆ, ಆಮೇಲೆ ಮುಖ್ಯವಾಗಿ ನೀವು ಹೊರಗಡೆ ಬಾಟ್ಲಿಗಳು ಬಿದ್ದಿರ್ತಾರೆ ನಿಮ್ಮ ಮನೆ ಅಂಗಳದಲ್ಲಿ. ನೀರಿನ ಬಾಟ್ಲಿ ಆಗಿರ್ಬೋದು, ಆಮೇಲೆ ಎಳ್ನೀರು ಕುಡಿದು ಬಿಸಾಕಿರ್ತಾರೆ, ಪ್ಲಾಸ್ಟಿಕ್ ಆಗಿರ್ಬೋದು. ಆಮೇಲೆ ಮುಖ್ಯವಾಗಿ ಟೈರ್ಸ್, ನಿಮ್ಗೆ ಬೇಡವಾದ ಟೈರ್ಸ್ ಎಲ್ಲ ಹೊರಗಡೆ ಇಟ್ಟಿರ್ತೀರಾ. ಸೊ ಅವೆಲ್ಲ ಏನಿದಾವೆ ಮುಖ್ಯವಾಗಿ ನೀರು, ಅದರಲ್ಲಿ ಮಳೆಗಾಲದಲ್ಲಿ ವಿಶೇಷವಾಗಿ ನೀರು ಶೇಖರಣೆ ಆಗ್ತದೆ. ಸೊ ಮಳೆ ನೀರು ಕೂಡ ಸ್ವಚ್ಛವಾದ ನೀರು. ಸೊ ಅವು ಟೈರ್ಗಳಲ್ಲಿ ನೀರು ಶೇಖರಣೆ ಆಗೋದು, ಕುಡಿದಂತ ನೀರು ಕುಡಿರ್ತೀರ, ಅದರಲ್ಲಿ ಕೂಡ ನೀರು ಶೇಖರಣೆ ಆಗೋದು, ಪ್ಲಾಸ್ಟಿಕ್ ಬಾಟ್ಲಿಗಳಾಗಿರ್ಬೋದು. ಹಿಂಗೆ ಎಲ್ಲ
ಏನು ಬೇಡವಾದ ವಸ್ತು ಇರ್ತವೆ ಹೊರಗಡೆ ನಿಮ್ಮ ಮನೆ ಅಂಗಳದಲ್ಲಿ ಅಲ್ಲೆಲ್ಲ ನೀರು ಶೇಖರಣೆ ಆಗಿ ಅವು ನೀವು ತೆಗೆದು ಅದನ್ನ ಕ್ಲೀನ್ ಮಾಡ್ಬೇಕಾಗಿರುತ್ತೆ. ನೀವು ಕ್ಲೀನ್ ಮಾಡಲಿಲ್ಲ ಅಂದ್ರೆ ಒಂದು ವಾರ ತನಕ ಅದೇ ರೀತಿ ಬಿಟ್ರಿ ಅಂದ್ರೆ ಸೊ ಅಲ್ಲಿ ಡೆಂಗು ಸೊಳ್ಳೆಗಳು ಹುಟ್ಟಿ ನಿಮ್ಮ ಮನೆಯಲ್ಲಿ ಬರ್ತದೆ. ಸೊ ಅದರಿಂದ ನಿಮಗೆ ಡೆಂಗು ಕಾಯಿಲೆ ಬರ್ಬೋದು. ಸರ್ ಇದೊಂದು ಪ್ರಶ್ನೆ ಸರ್, ನಮ್ಗೆ ಆ ಸೊಳ್ಳೆಗಳು ಅದೇ ಡೆಂಗು ಸೊಳ್ಳೆ ಅಂತ ಹೇಗೆ ನಾವು ಪರೀಕ್ಷೆ ಮಾಡ್ಬೋದು? ಅದು ಕೂಡ ಒಂದು ಒಳ್ಳೆ ಪ್ರಶ್ನೆನೆ. ಸೊ ಡೆಂಗು ಸೊಳ್ಳೆಗಳನ್ನ ನೀವು ನೋಡ್ಬೇಕು ಅಂತಂದ್ರೆ ಒಂದು ಸೊಳ್ಳೆ ಹಾರಾಡ್ಬೇಕಾದ್ರೆ ನೀವು ಅದನ್ನ ನೋಡಿ ಕಂಡಿಡಿಯಕ್ ಬರೋದಿಲ್ಲ. ಸೊ ಅದನ್ನ ನೀವು ಹೊಡಿದು ನೋಡ್ಬೇಕಾಗುತ್ತೆ, ಹೊಡೆದು ಕೈಯಲ್ಲಿ ಹಿಡಿದು ಈ ತರ ಸೊ ನೋಡ್ಬೇಕಾಗುತ್ತೆ. ಆ ಡೆಂಗು ಸೊಳ್ಳೆಗಳು ಮುಖ್ಯವಾಗಿ ಆ ಡೆಂಗು ಸೊಳ್ಳೆ ಆಗಿದ್ರೆ ಅದ್ರ ಕಾಲ್ ಮೇಲೆ ಮತ್ತು ಹೊಟ್ಟೆ ಮೇಲೆ ಕಪ್ಪು ಬಿಳುಪು ಕೆಲವೊಂದು ಬ್ಯಾಂಡ್ಸ್ ಇರ್ತವೆ. ಸೊ ಕಪ್ಪು ಬಿಳುಪು ಬ್ಯಾಂಡ್ಸ್ ಪ್ರೆಸೆಂಟ್ ಅದ್ರ ಮೇಲೆ ನೀವು ನೋಡಬಹುದು. ಬ್ಲಾಕ್ ಅಂಡ್ ವೈಟ್ ಲೈನ್ಸ್ ತರ ಲೈನ್ಸ್ ಪ್ಯಾಚ್ ಅಲ್ಲ ಲೈನ್ಸ್ ತರ ಬ್ಲಾಕ್ ಅಂಡ್ ವೈಟ್ ಇರ್ತವೆ. ಅದಕ್ಕೆ ಅದನ್ನ ಟೈಗರ್ ಮಸ್ಕಿಟೋ ಅಂತ ಕೂಡ ಕರಿತೀವಿ. ಹೌದು, ಹಾಗೆ ಈಗ ಹುಲಿ ಮೇಲೆ ಸ್ವಲ್ಪ ಇರ್ತಾವ ಲೈನ್ಸ್ ಇರ್ತಾವಲ್ಲ ಪಟ್ಟೆಗಳ ತರ, ಆ ತರ ಈ ಸೊಳ್ಳೆ ಮೇಲೆ ಕೂಡ ಪಟ್ಟೆಗಳು ಇರ್ತಾವೆ. ಅದ್ರ ಕಲರ್ ನೆನ್ಪಿಟ್ಕೊಳ್ಳಿ, ಇದು ಬ್ಲಾಕ್ ಅಂಡ್ ವೈಟ್ ಪಟ್ಟೆಗಳು ಇರ್ತವೆ. ವಿಶೇಷವಾಗಿ ಕಾಲ್ ಮೇಲೆ ಮತ್ತು ಹೊಟ್ಟೆ ಮೇಲೆ ಇರ್ತವೆ. ಸೊ ಅಂತ ಸೊಳ್ಳೆಗಳು ಏನಾದ್ರು ನಿಮ್ಮ ಮನೆ ಸುತ್ತಮುತ್ತಲು ಇದ್ರೆ, ನಿಮ್ಮ ಮನೆ ಒಳಗೆ ಇದ್ರೆ ಸೊ ಮೇ ಬಿ ಡೆಂಗು ಕ್ಯಾರಿ ಮಾಡಬಹುದು. ಡೆಂಗು ವೈರಸ್ ಅಂದ್ರೆ ನೀವು ಇರ್ಬೋದು, ಅವು ನಿಮ್ಗೆ ಕಚ್ಚಿದ್ರೆ ನಿಮ್ಗೆ ಡೆಂಗು ಬರೋ ಸಾಧ್ಯತೆ ಇರುತ್ತೆ. ಸರ್ ಇನ್ನೊಂದು ಪ್ರಶ್ನೆ, ಈ ಪ್ರಶ್ನೆ ಹಲವಾರು ಜನರು ಕೇಳಿದಾರೆ ವಿಡಿಯೋ ನೋಡಿ. ಸರ್ ಇದು ಡೆಂಗು ಸೊಳ್ಳೆ ಇದೆಯಲ್ಲ, ಇದು ರಾತ್ರಿ ಆಕ್ಟಿವ್ ಇರ್ತದೆ ಅಥವಾ ಮಧ್ಯಾಹ್ನ ಆಕ್ಟಿವ್ ಇರ್ಬೋದು ಅಥವಾ ಮುಂಜಾನೆ ಆಕ್ಟಿವ್ ಇರ್ಬೋದು ಅಂತ ಕ್ವಶನ್ ಬರ್ತಾ ಇತ್ತು. ಓಕೆ, ಇದು ಕೂಡ ಒಳ್ಳೆ ಪ್ರಶ್ನೆ ಸರ್. ಯಾಕಂದ್ರೆ ಸೊಳ್ಳೆಗಳು ಡೇ ಅಂಡ್ ನೈಟ್ ಎಲ್ಲ ಆಕ್ಟಿವ್ ಇರ್ತಾವೆ, ಕಚ್ತಿರ್ತವೆ. ಡೇ ಆಗಿರ್ಬೋದು, ನೈಟ್ ಆಗಿರ್ಬೋದು ಕಚ್ತಿರ್ತವೆ. ಬಟ್ ವಿಶೇಷವಾಗಿ ಈ ಡೆಂಗು ಸೊಳ್ಳೆಗಳನ್ನ ಗಮನಿಸಿದ್ರೆ ಸೊ ಹಗಲ್ ಟೈಮಲ್ಲಿ ಜಾಸ್ತಿ ಕಚ್ತವೆ. ಹಗಲ್ ಸಾಧ್ಯತೆ ಜಾಸ್ತಿ ಇರುತ್ತೆ. ಸಮಯ ಸರ್ ಅಂದಾಜು? ಸಮಯ ಅಂದ್ರೆ ನಿಮ್ಗೆ ಬೆಳಗಿನ ಜಾವ ಒಂದು 8 ಗಂಟೆಯಿಂದ 10 ಗಂಟೆವರೆಗೂ ಜಾಸ್ತಿ ಆಕ್ಟಿವ್ ಇರ್ತವೆ. ಬೆಳಗ್ಗೆ 8ರಿಂದ ಒಂದು 10 ಗಂಟೆವರೆಗೂ ಜಾಸ್ತಿ ಆಕ್ಟಿವ್ ಇರ್ತವೆ. ಆಮೇಲೆ ಸಾಯಂಕಾಲ ನೀವು ಮಧ್ಯಾಹ್ನ 3 ಗಂಟೆ ಹಿಡಿದು ಒಂದು ಸಾಯಂಕಾಲ 5 ಗಂಟೆವರೆಗೂ ಕೂಡ ಜಾಸ್ತಿ ಆಕ್ಟಿವ್ ಆಗಿರ್ತವೆ ಅಂತ ಹೇಳ್ತಾರೆ. ಅಂದ್ರೆ ವಿಶೇಷವಾಗಿ ನೀವು ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕೂಡ ಸ್ವಲ್ಪ ಡೇಂಜರ್ ಅಲ್ಲೇ ಇರ್ತೀರ. ಡೆಂಗು ಸೊಳ್ಳೆಗಳು ಏನಾದ್ರು ಸುತ್ತಮುತ್ತ ಇದ್ರೆ ಸೊ ನೆನಪಿಟ್ಟುಕೊಳ್ಳಿ, ಹಗಲು ಹೊತ್ತಲ್ಲಿ ಅವು ಕಡಿತವೆ. ಹಗಲು ಹೊತ್ತಲ್ಲಿ 10 ಗಂಟೆ ಅಲ್ಲ ಸರ್, ಬೆಳಗ್ಗೆ 8ರಿಂದ 10 ಅಂತ ಹೇಳ್ತಾರೆ. ಬಟ್ ವಿಶೇಷವಾಗಿ ನೀವು ನೆನ್ಪಿಟ್ಕೊಳ್ಳಿ, ಟೈಮ್ ಹೋಗೋದಕ್ಕೆ ಆಗೋದಿಲ್ಲ, ಯಾವಾಗ ಕಡಿತಾವೆ ಯಾವಾಗಿಲ್ಲ ಅಂತ ಹೇಳಿ. ಸೊ ಟೈಮ್ ಹಾಗೆ ಹೇಳ್ತಾರೆ. ಬಟ್ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ, ಬೆಳಗ್ಗೆ 8 ಗಂಟೆಯಿಂದ ಹಿಡಿದು ಸಾಯಂಕಾಲ 5 ಗಂಟೆವರೆಗೂ ನೀವು ತುಂಬಾ ರಿಸ್ಕ್ ಅಲ್ಲಿ ಇರ್ತಾರೆ, ಡೆಂಗು ಸೊಳ್ಳೆ ಕಚ್ಚಬಹುದು. ಸೊ ಹಾಗಾಗಿ ಬೆಳಗ್ಗೆ ಟೈಮ್ ಅಲ್ಲಿ ನೀವು ಸ್ವಲ್ಪ ಪ್ರಿಕಾಷನ್ ಮೀನ್ಸ್ ಏನೇನದಾವ ಸೊಳ್ಳೆ ಕಡಿಬಾರ್ದಾಗ ಏನೇನ್ ಮಾಡ್ಬೇಕಲ್ಲ ಎಲ್ಲಾನು ಬೆಳಿಗ್ಗೆ ಟೈಮ್ ಅಲ್ಲಿ ನೀವು ಮಾಡ್ಬೇಕು. ರಾತ್ರಿ ಟೈಮ್ ಅಲ್ಲಿ ಸ್ವಲ್ಪ ಅವು ಇನ್ಆಕ್ಟಿವ್ ಇರ್ತವೆ, ಕಚ್ಚಬಹುದು. ಆದ್ರೆ ಹಗಲಲ್ಲಿ ಯಾವ ತರ ಕಚ್ಚುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ ನೈಟ್ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಆಮೇಲೆ ವಿಶೇಷವಾಗಿ ಸೊಳ್ಳೆಗಳು ಕೂಡ ಮನೆ ಸುತ್ತಮುತ್ತಲು ಇರೋದ್ರಿಂದ ನೀವು ತುಂಬಾ ರಿಸ್ಕ್ ಅಲ್ಲಿ ಇರ್ತೀರಾ. ಸೊ ಯಾವಾಗ್ಲೂ ಸೊಳ್ಳೆಗಳನ್ನ ಅಬ್ಸರ್ವ್ ಮಾಡ್ತೀರಾ. ನಾ ಹೇಳಿದೆ ನಿಮ್ಗೆ ಯಾವ ರೀತಿ ಐಡೆಂಟಿಫೈ ಮಾಡ್ಬೇಕು ಅಂತ ಹೇಳಿ. ಸೊ ಅದನ್ನ ಐಡೆಂಟಿಫೈ ಮಾಡ್ಕೊಂಡು ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡ್ರೆ ಸೊ ನೀವು ಡೆಂಗು ಕಾಯಿಲೆಯಿಂದ ಸ್ವಲ್ಪ ಸೇಫ್ ಆಗಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಕೂಡ ಸೇಫ್ ಆಗಿರ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಸರ್. ಇದು ಸರ್ ಇದು ಹೆಣ್ಣಿನ ಸೊಳ್ಳೆಯಿಂದ ಬರ್ತಿದೆ ಅಥವಾ ಗಂಡು ಸೊಳ್ಳೆಯಿಂದ ರೋಗ ಬರ್ತಿದೆ ಅಂತ ಬಹಳ ಜನ ಕೇಳಿದ್ದಾರೆ ಸರ್. ಓಕೆ, ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಸರ್. ಯಾಕಂದ್ರೆ ವಿಶೇಷವಾಗಿ ಸೊಳ್ಳೆಗಳು ಯಾವ ಕಸ್ತವೆ ಯಾವ್ದಿಲ್ಲ ಅಂತ ಕೂಡ ಒಂದು ಪ್ರಶ್ನೆ ಮಾಡ್ತಾರೆ. ಗಂಡು ಸೊಳ್ಳೆ ಕಸ್ತವ, ಹೆಣ್ಣು ಸೊಳ್ಳೆ ಕಸ್ತವ, 2 ಸೊಳ್ಳೆಗಳು ಕಸ್ತವ ಅಂದ್ರೆ ಕನ್ಫ್ಯೂಷನ್ ಬಹಳ ಜನ ಇರ್ತದೆ. ಸೊ ವಿಶೇಷವಾಗಿ ಸೊಳ್ಳೆಗಳಾಗಿ ಯಾವ್ದು ಡೆಂಗು ಸೊಳ್ಳೆ ಆಗಿರ್ಬೋದು ಮತ್ತು ಬೇರೆ ಯಾವ್ದೋ ಸೊಳ್ಳೆ ಆಗಿರ್ಬೋದು, ಅವು ವಿಶೇಷವಾಗಿ ಹೆಣ್ಣು ಸೊಳ್ಳೆಗಳು ಮಾತ್ರ ಕಚ್ಚೋದು, ಗಂಡು ಸೊಳ್ಳೆಗಳು ಕಚ್ಚೋದಿಲ್ಲ. ಸೊ ಹಾಗಾಗಿ ಡೆಂಗು ಅನ್ನೋ ಕಾಯಿಲೆ ಏನಿದೆ ವಿಶೇಷವಾಗಿ ಹೆಣ್ಣು ಎಡಿಸ್ ಈಜಿಪ್ಟಿ ಅಂತಿದೆ, ಆ ಸೊಳ್ಳೆಯಿಂದಾನೇ ಬರೋದು. ಹೆಣ್ಣು ಸೊಳ್ಳೆ ಕಚ್ಚೋದ್ರಿಂದನೇ ಬರೋದು. ಯಾಕಂತ ಕೂಡ ಕೇಳ್ಬೋದು, ಯಾಕೆ ಹಲವಾರು ಜನರು ಕೇಳಿದ್ದಾರೆ ಯಾಕೆ ಹೆಣ್ಣು ಸೊಳ್ಳೆನೆ ಕಚ್ಚಿದಾಗ ಬರ್ತಿದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ನಮ್ ಕಡೆ ಇದೆ ಸರ್. ಯಾಕಂದ್ರೆ ಈಗ ಹೆಣ್ಣು ಸೊಳ್ಳೆಗಳು ಏನ್ ಮಾಡ್ತವೆ, ತತ್ತಿ ಇರ್ತವೆ, ಎಗ್ ಸಿಗ್ತಾವೆ. ಸೊ ಆ ಎಗ್ ಡೆವಲಪ್ ಮಾಡ್ಬೇಕು, ಆ ತತ್ತಿ ಇಡ್ಬೇಕು ಅಂತ ಅದಕ್ಕೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಆ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಆ ಹೆಣ್ಣು ಸೊಳ್ಳೆನೆ ಎಗ್ ಇಡೋದು ಅಲ್ವಾ. ಸೊ ಹೆಣ್ಣು ಸೊಳ್ಳೆ ಎಗ್ ಇಡೋದ್ರಿಂದ ಅದಕ್ಕೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತೆ. ಅದಕ್ಕೆ ಮನುಷ್ಯನ ರಕ್ತದಿಂದ ಅದು ಪ್ರೋಟೀನ್ ಅನ್ನ ತಗೊಳುತ್ತೆ. ಆಮೇಲೆ ನಿಮ್ ತಲೆಯಲ್ಲಿ ಮತ್ತೊಂದು ಪ್ರಶ್ನೆ ಹುಟ್ಬೋದು, ಹಾಗಾದ್ರೆ ಗಂಡು ಸೊಳ್ಳೆ ಕಚ್ಚೋದಿಲ್ಲ ಅಂದ್ರೆ ಊಟಕ್ಕೆ ಏನ್ ಮಾಡ್ತೇವೆ, ಹೇಗೆ ಅವು ಬದುಕ್ತಾವೆ ಕೇಳಿದ್ದಾರೆ ಸರ್. ಇದು ಪ್ರಶ್ನೆ ಕೇಳಿದ್ದಾರೆ. ಹೌದು, ಅವು ಕಚ್ಚೋದಿಲ್ಲ, ರಕ್ತ ಹೀರೋದಿಲ್ಲ, ಮತ್ತೆ ಹೊಟ್ಟೆಗೆ ಏನ್ ತಿಂತಾವೆ ಅಂತ. ಸೊ ಗಂಡು ಸೊಳ್ಳೆಗಳು ಏನ್ ಮಾಡ್ತವೆ ಅಂತಂದ್ರೆ ಹೂವಿನ ಮೇಲೆ ಕುತ್ಕೊಂಡು ಹೂವಿನ ಮಕರಂದನ್ನ ಕೀಳ್ತಾವೆ. ಹೂವಿನ ಮೇಲೆ ಬೇರೆ ಬೇರೆ ಹೂವಿನ ಮೇಲೆ ಬೇರೆ ಬೇರೆ ಗಿಡದ ಹೂವಿನ ಮೇಲೆ ಅದ್ರ ಮೇಲೆ ಕುತ್ಕೊಂಡು ಅದರಿಂದ ಸ್ವಲ್ಪ ಏನು ಸಕ್ಕರೆ ಅಂಶ ಏನಿರುತ್ತೆ ಅದನ್ನ ಹೀರ್ಕೊಂಡು ಅವು ಸರ್ವೈವ್ ಆಗ್ತವೆ. ಅಂದ್ರೆ ಹೂವಿನಲ್ಲಿ ಇರುವಂತ ಮಕರಂದನೇ ಆಹಾರ ಆಗಿರುತ್ತೆ. ಸಕ್ಕರೆ ಅಂಶನ ಹೀರ್ಕೊಂಡು ಅದಕ್ಕೆ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಂಡು ಬೆಳಿತವೆ. ಯಾಕಂದ್ರೆ ಅದಕ್ಕೆ ಹೆಣ್ಣು ಸೊಳ್ಳೆ ತರ ತತ್ತಿ ಇರುವಂತದ್ದು ಏನೂ ಇರುವುದಿಲ್ಲ. ಸೊ ಹಾಗಾಗಿ ಹೂವಿನ ಮಕರಂದ ಸಾಕು. ನಿಜ ಸರ್. ಸರ್ ಇನ್ನೊಂದು ಪ್ರಶ್ನೆ ತಮ್ಮಲ್ಲಿ ಕೇಳ್ಕೊಳ್ಳೋದು,
ಸರ್ ಇದು ಡೆಂಗು ವೈರಸ್ ಅಥವಾ ಡೆಂಗು ಸೊಳ್ಳೆ ಕಚ್ಚಿದಾಗ ನಮ್ಮ ದೇಹದಲ್ಲಿ ಇರುವಂತಹ ಬಿಳಿ ರಕ್ತಗಳು ಕಡಿಮೆ ಆಗ್ತಿದೆ ಅಥವಾ ಪ್ಲೇಟ್ಲೆಟ್ಗಳು ಕಡಿಮೆ ಆಗ್ತಿದೆ ಸರ್ ಕೇಳ್ತಾ ಇದ್ದಾರೆ. ವಿಶೇಷವಾಗಿ ನೋಡಿ ಡೆಂಗು ಜ್ವರದಲ್ಲಿ ನಿಮಗೆ ಕಡಿಮೆ ಆಗೋದು ಪ್ಲೇಟ್ಲೆಟ್ಸ್ ಕಿರುತಟ್ಟೆಗಳು ಅಂತ ಹೇಳ್ತೀವಿ. ಸೊ ಕಿರುತಟ್ಟೆಗಳ ಪ್ರಮಾಣ ಕಡಿಮೆ ಆಗ್ತದೆ. ವಿಶೇಷವಾಗಿ ನಿಮಗೆ 1.5 ಲಕ್ಷದಿಂದ ಹಿಡಿದು 3 ಲಕ್ಷದವರೆಗೂ ಪ್ಲೇಟ್ಲೆಟ್ಸ್ ಕೌಂಟ್ ಇರಬೇಕಾಗುತ್ತೆ. ಕಿರುತಟ್ಟೆಗಳು ಅಂದ್ರೆ ಆರೋಗ್ಯವಂತ ಮನುಷ್ಯರಲ್ಲಿ ನಾವು ಕಂಡು ಬರ್ತದೆ. 1.5 ಲಕ್ಷದಿಂದ 3 ಲಕ್ಷದವರೆಗೂ ಪ್ಲೇಟ್ಲೆಟ್ ಕೌಂಟ್ ಇರುತ್ತೆ. ಸೊ ಡೆಂಗು ಜ್ವರ ಬಂದಾಗ ವಿಶೇಷವಾಗಿ ನಿಮ್ಮ ಪ್ಲೇಟ್ಲೆಟ್ ಕೌಂಟ್ ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ ಡೆಂಗು ವೈರಸ್ ಅನ್ನೋದು ಏನಿರುತ್ತೆ ಅದು ವಿಶೇಷವಾಗಿ ನಿಮ್ಗೆ ಇಫೆಕ್ಟ್ ಮಾಡೋದು ನಿಮ್ಮ ಎಲ್ಲಿ ರಕ್ತ ಉತ್ಪಾದನೆ ಆಗುತ್ತ ಜಾಗ ಇರುತ್ತೆ, ಅಸ್ಥಿ ಮಜ್ಜೆ ಅಥವಾ ನಾವು ಬೋನ್ ಮ್ಯಾರೋ ಅಂತ ಹೇಳ್ತೀವಿ. ಸೊ ಅದನ್ನ ಕೆಲಸನ ಅದು ಸಪ್ರೆಸ್ ಮಾಡ್ತಿರುತ್ತೆ, ಆ ಕೆಲಸನ ಕಡಿಮೆ ಮಾಡುತ್ತೆ ವೈರಸ್. ಸೊ ಆದ್ರಿಂದ ಬ್ಲಡ್ ಕೌಂಟ್ ಪ್ಲೇಟ್ಲೆಟ್ಸ್ ಕೌಂಟ್ ನಿಮ್ಗೆ ಕಡಿಮೆ ಆಗುತ್ತೆ ವಿಶೇಷವಾಗಿ ಡೆಂಗು ಜ್ವರದಲ್ಲಿ. ಇನ್ನೊಂದು ಪ್ರಶ್ನೆ ಸರ್, ಎಲ್ಲಾ ಜನರು ಆಶ್ಚರ್ಯದಿಂದ ಕೇಳಿದ್ದಾರೆ, ಹಾಗಾದ್ರೆ ಪ್ಲೇಟ್ಲೆಟ್ಸ್ ಅಂತ ಹೇಳಿದ್ರಿ ನೀವು, ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ತಾ ಹೋದ್ರೆ ತೊಂದರೆ ಆಗ್ತದೆ, ಹಾಗಾದ್ರೆ ಏನಾದರೂ ಔಷಧಿ ಇದೆಯಾ ಸರ್ ಪ್ಲೇಟ್ಲೆಟ್ಸ್ ವೃದ್ಧಿಸಲಿಕ್ಕೆ ಹೆಚ್ಚಿಸಲಿಕ್ಕೆ? ಹೌದು, ಅದು ಆ ಕೇಸಲ್ಲಿ ಇನ್ ಕೇಸ್ ಏನಾದ್ರು ಆ ಪೇಷಂಟ್ಗೆ ಡೆಂಗು ಜ್ವರ ಬಂದು ಆ ಪೇಷಂಟ್ಗೆ ಪ್ಲೇಟ್ಲೆಟ್ಸ್ ಕೌಂಟ್ ಏನಾದ್ರು ಕಡಿಮೆ ಆದ್ರೆ, ಅಂದ್ರೆ ಕೆಲವೊಂದ್ಸಲ ಏನಾಗಿರುತ್ತೆ 1.5 ಲಕ್ಷ ಇರೋದು ಕಡಿಮೆ ಆಗಿ ಒಂದು 70,000 80,000, ಆಮೇಲೆ ಬಹಳ ಎಕ್ಸ್ಟ್ರೀಮ್ ಏನಾದ್ರು ಕೇಸ್ ಇದ್ರೆ ಅದ್ರಲ್ಲಿ 50,000ಕ್ಕಿಂತ ಕಡಿಮೆ ಕೂಡ ಬಂದಿರುವಂತ ಉದಾಹರಣೆಗಳು ಇರ್ತವೆ ಡೆಂಗು ಜ್ವರದಲ್ಲಿ. ಸೊ ಅದಕ್ಕೆ ಕೆಲವೊಂದು ಮೆಡಿಕಲ್ ಅಲ್ಲಿ ಡಾಕ್ಟರ್ ಟ್ರೀಟ್ಮೆಂಟ್ ಕೂಡ ಇರುತ್ತೆ. ಜೊತೆಗೆ ನಾವು ಕೆಲವೊಂದು ನಿಮಗೆ ಮನೆ ಮದ್ದುಗಳನ್ನ ಹೇಳ್ಕೊಡ್ತೀವಿ. ಸೊ ಏನ್ ಮನೆ ಮದ್ದು ಮಾಡ್ಕೋಬೇಕು ಡೆಂಗು ಜ್ವರ ಬಂದಾಗ, ಕೇವಲ ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಮಾಡ್ಕೊಳಕ್ ಅಷ್ಟೇ ಅಲ್ಲ, ಆ ಡೆಂಗು ಜ್ವರದಿಂದ ಹೊರಗಡೆ ಬರ್ಲಿಕ್ಕೆ ನಿಮ್ಗೆ ಅದು ಸಹಾಯ ಮಾಡುತ್ತೆ ಮನೆ ಮದ್ದು. ಮನೆಯಲ್ಲಿ ಇಟ್ಕೊಂಡು ಮಾಡ್ಕೋಬಹುದು, ಮನೆಯಲ್ಲಿ ನೀವು ಮಾಡ್ಕೋಬಹುದು ಮನೆ ಮದ್ದುಗಳನ್ನ. ಡೆಂಗು ಜ್ವರ ಬಂದಾಗ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಕೊಂಡು ನಿಮ್ಮ ಜ್ವರವನ್ನ ಅಥವಾ ನಿಮ್ಮ ದೇಹವನ್ನ ಯಾವ ತರ ಮತ್ತೆ ನೀವು ಅದನ್ನ ಸರಿ ಮಾಡ್ಕೋಬಹುದು ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಯಾವ ರೀತಿ ಅದನ್ನ ಮಾಡ್ಕೋಬೇಕು, ಏನೇನು ಫಾಲೋ ಮಾಡ್ಕೋಬೇಕು ಅಂತ ಹೇಳಿ. ವಿಶೇಷವಾಗಿ ಡೆಂಗು ಜ್ವರ ಬಂದಾಗ ಆಗಿರ್ಬೋದು ಅಥವಾ ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ಬಂದಾಗ, ಈ ವೈರಸ್ ಇಂದ ಹರಡುವಂತ ಏನೇನು ಜ್ವರಗಳಿದಾವೆ ಅಂತ ಸಂದರ್ಭದಲ್ಲಿ ಈ ಎಲ್ಲಾ ಮನೆ ಮದ್ದುಗಳನ್ನ ಮತ್ತೆ ಕೆಲವೊಂದು ಸರಳವಾದ ಉಪಾಯಗಳನ್ನ ನಾನು ಹೇಳ್ಕೊಡ್ತೀನಿ. ಅದನ್ನ ನೀವು ಫಾಲೋ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಈ ಜ್ವರದಿಂದ ಸ್ವಲ್ಪ ಬೇಗ ರಿಕವರಿ ಆಗುತ್ತೆ ಅಂತ ಹೇಳ್ಬೋದು.